ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವರ್ಷ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ಕನ್ನಳ್ಳಿಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ ದೇವಸ್ಥಾನವಂತೂ ತುಂಬ ಚೆನ್ನಾಗಿದೆ. ನೀವು ಅಲ್ಲೇ ಅಕ್ಕಪಕ್ಕ ಇರೋರು ವಿಸಿಟ್ ಮಾಡಿ ಒಂದು ಸರಿ, ಚೆನ್ನಾಗಿದೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಫ್ರೆಂಡ್ಸ್, ನೀವು ವಿಸಿಟ್ ಮಾಡಿದಾಗ ಅಲ್ಲಿ ನೋಡ್ಬೋದು, ಬಾವಿ ಒಳಗಡೆ ಆಮೆ, ಮೀನು ತುಂಬ ಇದೆ. ಆಮೆನೂ ಒಂಥರ ಶ್ರೇಷ್ಠ, 400 ವರ್ಷ ಬದುಕೋ ಆಮೆಗಳಿವೆ. ನೀವು ಅಲ್ಲಿ ಹೋದಾಗ ನೋಡಿ, ತಪ್ಪದೆ ನೋಡಿ. ಅದು ಬಾವಿ ಒಳಗೆ ತುಂಬ ಆಮೆ ಬಿಟ್ಟಿದ್ದಾರೆ, ಎಳ್ಕೊತಾರೆ ಬಿಡ್ತಾರೆ. ಇವಾಗಂತೂ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಆಮೆಗಳು ಜಾಸ್ತಿ ಆಗಿದೆ ಅಂತ. ನೆಕ್ಸ್ಟು ನಾನು ಹೋಗ್ತಿರೋದು ಕೆರೆ ಹತ್ರ ಹೋಗ್ತಾಯಿದ್ದೀನಿ.
ಕೆರೆ ಹತ್ರ ಯಾಕಪ್ಪ ಕಾಣಿಸ್ತಾ ಇಲ್ಲ ಅಂದರೆ ಬಿಸಿಲಿತ್ತು ಫ್ರೆಂಡ್ಸ್, ಅದಕ್ಕೆ ಫುಲ್ಲು ವಾತಾವರಣ ಪೂರ್ತಿ ಬ್ರೈಟಾಗಿ ಕಾಣಿಸ್ತಿದೆ ಮೊಬೈಲ್ಗೆ. ನೆಕ್ಸ್ಟ್ ಟೈಮ್ ಸಂಜೆ ಯಾವಾಗಾದ್ರು ಹೋದಾಗ ನಾನು ಖಂಡಿತ ಮಿಸ್ ಮಾಡ್ದಲೇ ನಿಮಗೆ ತೋರಿಸ್ತೀನಿ, ಓಕೆನಾ? ನೀವು ವಿಸಿಟ್ ಮಾಡ್ತೀರಲ್ಲ, ವಿಸಿಟ್ ಮಾಡಿದವರು ಕಮೆಂಟ್ ಮಾಡಿ, ನಾನು ವಿಸಿಟ್ ಮಾಡಿದ್ದೀನಿ, ಅಲ್ಲಿ ಪ್ಲೇಸ್ ತುಂಬ ಚೆನ್ನಾಗಿದೆ ಆ ಥರ ಕಮೆಂಟ್ ಮಾಡಿ. ಇಲ್ಲಿ ಸರ್ಪಗಳ ಸ್ಟ್ಯಾಚು ಜಾಸ್ತಿ ಯಾಕಿದೆ ಅಂದರೆ ವೀರಭದ್ರ ಸ್ವಾಮಿಗೆ ಸರ್ಪ ತುಂಬ ಶ್ರೇಷ್ಠ, ಅದಕ್ಕೇ ಸರ್ಪಗಳು ಜಾಸ್ತಿ ಇದೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಹೋಗ್ತಾ ಇರೋದು ಹುತ್ತ ಮತ್ತು ಚಾಮುಂಡೇಶ್ವರಿ ಇರೋ ಜಾಗಕ್ಕೆ. ಹುತ್ತದ ಸುತ್ತು ಸ್ಟ್ಯಾಚು ಇದೆ ಸರ್ಪದ್ದು. ಮತ್ತು ಅಲ್ಲಿರೋ ಬಸವದ್ದು ಶ್ರೇಷ್ಠತೆ ಏನಪ್ಪ ಅಂದರೆ, ನಾವು ಬಸವದ ಕಿವಿಲಿ ಅಂದರೂ ಅದಾಗುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ, ಟ್ರೈ ಮಾಡಾದ್ಮೇಲೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ಬಂದಿರೋದು ಸೌಜನ್ಯ ಅಕ್ಕನ ಬಗ್ಗೆ ಮಾತಾಡೋಕ್ಕೆ ಫ್ರೆಂಡ್ಸ್. ಸೌಜನ್ಯ ಅಕ್ಕಂಗೆ ಅತ್ಯಾಚಾರ ಆಗಿ 13 ವರ್ಷ ಆಯಿತು, ಆದರೂ ನ್ಯಾಯ ಸಿಕ್ಕಿಲ್ಲ. ಈ ವರ್ಷ ಆದರೂ ನ್ಯಾಯ ಸಿಗುತ್ತಾ ಅಂತ ನೋಡೋಣ. ನಾನು ದೇವ್ರ ಹತ್ರ ಬೇಡ್ಕೊತೀನಿ, ನೀವು ಒಂದು ಸಾರಿ ಬೇಡ್ಕೊಳ್ಳಿ ದೇವ್ರ ಹತ್ರ. ಇದು ಬರೀ ಸೌಜನ್ಯ ಅಕ್ಕನ ಪ್ರಾಬ್ಲಮ್ ಅಲ್ಲ, ಎಲ್ಲ ಹೆಣ್ಮಕ್ಳಿರೋ ಮನೇಲಿ ಇಂಥ ಪ್ರಾಬ್ಲಮ್ ಇರುತ್ತೆ. ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷವೂ ಒಂದು ಹೆಣ್ಮಗು ಮೇಲೆ ಅತ್ಯಾಚಾರ ಆಗುತ್ತೆ. ಇದು ಬರೀ ಆ ಸೌಜನ್ಯ ಅಕ್ಕನ ಪ್ರಾಬ್ಲಮ್ ಅಲ್ಲವೇ ಅಲ್ಲ, ಪ್ರತಿ ಹೆಣ್ಮಕ್ಳಿರೋ ಮನೇಲಿ ಪ್ರಾಬ್ಲಮ್. ಅತ್ಯಾಚಾರ ಮಾಡೋರ ಅಮ್ಮನೂ ಹೆಣ್ಣೆ ತಾನೆ, ಅವ್ರ ಅಜ್ಜಿನೂ ಹೆಣ್ಣೆ ತಾನೆ, ಅಕ್ಕ ತಂಗಿ ಎಲ್ಲರೂ ಹೆಣ್ಣೆ ತಾನೆ. ನಾವು 3 ಜನ ಹೆಣ್ಮಕ್ಳಿದ್ದೀವಿ, ನಮಗೂ ಭಯ ಆಗುತ್ತೆ. ದಿನೇ ದಿನೇ ಬೆಳೀತಾ ಹೋದಾಗ ಎಲ್ಲ ಹೆಣ್ಮಕ್ಳಿಗೂ ಈ ಭಯ ಇದ್ದೇ ಇರುತ್ತೆ. ಆದರೆ ಆ ಭಯನ ಹೆಣ್ಮಕ್ಳು ಯಾರ ತಾವು ಹೇಳ್ಕೊಳ್ಳೋದಿಲ್ಲ, ಯಾರ ಹತ್ರನೂ ಹೇಳೋದು ಇಲ್ಲ. ಫ್ರೆಂಡ್ಸ್, ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ, ನಾನು ಬೇಡ್ಕೊತೀನಿ. ಸೌಜನ್ಯ ಅಕ್ಕಂಗೆ ಈ ವರ್ಷನಾದ್ರೂ ನ್ಯಾಯ ಸಿಗಲೇಬೇಕು.